ಮಾಡಬಹುದು, ಸಾಯಂಕಾಲವಾಗಿ ಮಾಡಬಹುದು. ನಾವು ಮನವಿ ಮಾಡ್ಕೊಂತೀವಿ. ಬಹುಶಃ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಹುಶಃ 2 ಗಂಟೆ ನಂತರ ಟೈಮ್ ಕೊಡ್ತಾರೆ, ಮುಖ್ಯಮಂತ್ರಿ ಭೇಟಿಗೆ ಮನವಿ ಮಾಡ್ಕೋತಾರೆ. ಬಹುಶಃ ಸೂಟಿ ಕೊಡ್ಬೋದು ಅಷ್ಟೇ. ಪ್ರತಿಭಟನೆ ಮಾಡೋದು ಒಂದು ಪ್ರಜಾಪ್ರಭುತ್ವ ಅಂಗ. ಮುಂದಿನ ದಿನದಲ್ಲಿ ಕಾನೂನು ಹೋರಾಟ ಮಾಡ್ತೀವಿ. ಮತ್ತು ಇದನ್ನು ಭಾವಿಸಿಲ್ಲ, ಇದನ್ನು ಅಂತ ಆಗ್ತದೆ. ರಮೇಶ್ ಕತ್ತಿ ಕಂಟಿನ್ಯೂ DCC ಬ್ಯಾಂಕ್ ಅಧ್ಯಕ್ಷ. ಹೌದು, ಇವತ್ತು ಅದ ನಮ್ಮ ಲೀಡ್ರ್ ಅವ, ಇವತ್ತು ನಮ್ಮ ಲೀಡ್ರ್ ಅವ. ಆರು ಪಕ್ಷ ಬೇರೆ, ಪಕ್ಷ ಬಂದಾಗ ನಮ್ಮ ಬೇರೆ. ಹಾಗಲ್ ಬಿಡ್ರಿ ಪಾಪ, DK ಶಿವಕುಮಾರ್ ಒಂದು ಜೀವನ ಸಮಾನ ಮಾಡ್ಕೊತಾನೆ ನೋಡ್ರಿ. ಪಾಪ ಅವ ನನಗೆ CD ಕೇಸ್ನಾಗ ಭಾಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದು. ನಾವು ಫೇಲ್ ಆದ. ಇದು 420 ಹಾಕ್ಸೋದಾನ. ಸ್ವಲ್ಪ ಟಿವಿಯಾಗ ನನ್ನ ಹೆಸರು ಬಂದು ನೋಡ್ಕೊಂಡು ಸಮಾನ ಮಾಡ್ಕೊಲಿ ನೋಡ್ರಿ. ಗಟ್ಟಿ ಹೋದು ಮಾಡ್ತಾರೆ, ನಾವು ಗಟ್ಟಿ ಹೋದು ಮಾಡ್ದೆ ಮಾಡಲಿ. ಅವ್ಗಳು ಮುಂದೆ ಬರ್ದಿಂದ ನೋಡೋಣ. ನೋಡ್ರಿ, ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡಿಸೋಕೆ ಬರೋಲ್ಲ. ನಮ್ಮ ಅಡ್ವೊಕೇಟ್ಸ್ ಹೇಳಿದಾರೆ, ಅದು ಮುಂದಿನ ದಿನ ಬೇಕಾದ್ರೆ ಅದೆಲ್ಲ ಕೋರ್ಟ್ ಮುಗಿದ್ಕೊತ ಫುಲ್ ಫ್ರೆಶ್ಮೆಂಟ್ ಮಾಡ್ತಾ ಅವಾಗ ಡೀಟೇಲ್ ಹೇಳ್ತಾನೆ. ಇದು ಅವ್ರ ಅಪ್ಪ ಬಂದ್ರೆ ಬಿಡೋದಿಲ್ಲ, DK ಶಿವಕುಮಾರ್ ಅಪ್ಪ ಬಂದ್ರು ನಾವು ಬಿಡೋದಿಲ್ಲ. ನೋಡಿ ಇಲ್ಲ ಅದು ವರಿಷ್ಠ, ನಮ್ಗೆ ಗೊತ್ತಿಲ್ಲ. ವರಿಷ್ಠ ನಿರ್ಣಯ ನೋಡೋಣ. ಈ ಸಂತೆ ನೋಡೋಣ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಬೋದಿಲ್ಲ. ನೋಡೋಣ, ಮುಂದಿನ ನೋಡೋಣ. ನಾವು ಅಖಂಡ ಕರ್ನಾಟಕ ಪ್ರೀತಿ ಮಾಡೋರು. ನಾವು ಮುಂದೆ ಅಖಂಡ ಕರ್ನಾಟಕ ಪ್ರೀತಿ ಕೊಟ್ಟು ಅದು ನಮ್ಮ ರಾಜ್ಯದಲ್ಲೇ ಕೊಟ್ಟಾರೆ, ಹೊರಗೆ ಕೊಟ್ಟಿಲ್ಲ. ಇಲ್ಲ ಅಖಂಡ ಮತ್ತು ಮುಂದಿನ ಬೇರೆ ವಿಷಯದ ಬೇರೆದಾಗ ಕೊಡ್ತಾರೆ ಪಕ್ಷ. ನೋಡೋಣ. ನೋಡ್ರಿ, ಅದೊಂದು ಐತಿಹಾಸಿಕವಾದ, ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ. ಮೋದಿಯವರು 32 ವರ್ಷದಿಂದ ಮಾಡಿದಂಥ ಶಪಥು ಅವರು ಈಡೇರಿ ಮಾಡಿದ್ದಾರೆ. ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ, ಇದು ಬರೀ ಭಾರತ ದೇಶ ಅಲ್ಲ, ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂಥ ಸನ್ನಿವೇಶ. ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಭಾರತದ ಉದಾಹರಣೆ. ಅವ್ರಿಗೆ ಅದ ತಿಳಿಯೋತನಕ ನನಗೆ ಹಿಂದಿನ ನಾನು 5 ವರ್ಷ ಕಾಂಗ್ರೆಸ್ ಆಗಿದ್ದೆ. ಈ ಮಟ್ಟಕ್ಕೆ ಕಾಂಗ್ರೆಸ್ಗೆ ಯಾರು ಅಡ್ವೈಸ್ ಮಾಡ್ತಾರೆ ಅರ್ಥ ಆಗೋದು. ರಾಮದ ಎಲ್ಲರಿಗೂ ದೇವ್ರ, ಕಾಂಗ್ರೆಸ್ ಕಟ್ಟ BJP ಎಲ್ಲರಿಗೆಲ್ಲ, BJP ದೇವರೆಲ್ಲ ಕಾಂಗ್ರೆಸ್ ದೇವರು, ಎಲ್ಲ ಮಾನವ ದೇವರವರು. ಆದ್ರೆ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡಿದ್ರೆ ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ. ಬಹುಶಃ ವೋಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ವೋಟ್ ಮಾಡಿ ಡಿಫೆಂಡ್ ಆಗಿಬಿಟ್ಟವ್ರು. ಅವು ಹೋದ್ರೆ ಹೇಗೆ ಹೆದ್ರ ನಾವು ಒಂದು ಕೋಟಿ ಕೊಟ್ಟನು, ಒಂದು ಕೋಟಿ ಕೊಟ್ಟನು. DK ಶಿವಕುಮಾರ್ ಅವನಿಂದ ದಿನನಿತ್ಯ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಕೆಲಸ ಮಾಡೋಕ್ಕೆ ಫ್ರೀ ಬಿಟ್ಟಿಲ್ಲ. ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರೆಷರ್ ತರೋದು. ಅವರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ. ಅವರು ಆ್ಯಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ, ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ಅವ್ರಿಗೆ ಫ್ರೀನೇ ಇಲ್ಲ. DK ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಭಾಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನೋ ಮಾಡಿ ಅವರು ಸಿದ್ದರಾಮಯ್ಯ ಕೆಲಸ ಮಾಡೋಂಥ ಸನ್ನಿವೇಶ ತಂದಾರ. ನೋಡೋಣ ಮುಂದಿನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.